ತುಂಬಿದ 3 ಟ್ರೇಲರ್, ಬರೋಬ್ಬರಿ 45 ಟನ್ ಮರಳು, ಕೇವಲ 3 ನಿಮಿಷ. ಯಾವ ಟ್ರ್ಯಾಕ್ಟರ್ ವೇಗವಾಗಿ ಎಳೆಯುತ್ತೋ ಆ ಟ್ರ್ಯಾಕ್ಟರ್ ಮಾಲೀಕನಿಗೆ ಬಹುಮಾನ. ನೋಡುಗರನ್ನ ರೋಮಾಂಚನಗೊಳಿಸುವ ಈ ಆಟ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ. ಹೌದು, ಗ್ರಾಮೀಣ ಕ್ರೀಡೆಗಳ ತವರು ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಬಂತೆಂದರೆ ಸಾಕು ಎಲ್ಲೆಲ್ಲೂ ಹಳ್ಳಿ ಸೊಗಡಿನ ಕ್ರೀಡೆಗಳು ಕಂಡುಬರ್ತವೆ. ಅದರಂತೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ ಒಂದು ಟ್ರ್ಯಾಕ್ಟರ್ ಎಂಜಿನ್ಗೆ 3 ಟ್ರೇಲರ್ ಕಟ್ಟಿ ಓಡಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಒಂದು ಟ್ರೇಲರ್ನಲ್ಲಿ 15 ಟನ್ನಂತೆ ಒಟ್ಟು 45 ಟನ್ ಮರಳನ್ನ ತುಂಬಲಾಗಿತ್ತು. ಮರಳು ತುಂಬಿ ಸಾಗುತ್ತಿದ್ದ ಟ್ರೇಲರ್ಗಳನ್ನ ಇಳಿಯಲಾಗದೆ ಇಂಜಿನ್ ಮೇಲೆ ಹಾರುತ್ತಿದ್ದರೆ ಜನರು ಟ್ರ್ಯಾಕ್ಟರ್ ಓಟ ಕಂಡು ಕೇಕೆ ಹಾಕುತ್ತಿದ್ದರು. ತುಳಸಿಗೇರಿ ಗ್ರಾಮದ ಗೆಳೆಯರ ಬಳಗದಿಂದ ಆಯೋಜಿಸಿದ್ದ ವಿಭಿನ್ನ ಸ್ಪರ್ಧೆಗೆ ಮೊದಲ ಬಹುಮಾನ 10,000 ರೂಪಾಯಿ ಇದ್ದರೆ ದ್ವಿತೀಯ ಬಹುಮಾನವಾಗಿ 7,000 ರೂಪಾಯಿ, 5,000 ರೂಪಾಯಿಯನ್ನ ತೃತೀಯ ಬಹುಮಾನವಾಗಿ ನಿಗದಿಪಡಿಸಲಾಗಿತ್ತು. ತುಳಸಿಗೇರಿ ಗ್ರಾಮದ ಟ್ರ್ಯಾಕ್ಟರ್ ಮಾಲೀಕರು ತಮ್ಮ ಟ್ರ್ಯಾಕ್ಟರ್ಗಳನ್ನ ಸ್ಪರ್ಧೆಗೆ ತಂದಿದ್ದರು. ಏರಿಕೆ ರಸ್ತೆಯಲ್ಲಿ ಒಂದು ಟ್ರೇಲರ್ ಮರಳು ಎಳೆಯೋದೇ ಕಷ್ಟ. ಅಂಥದ್ರಲ್ಲಿ 3 ಟ್ರೇಲರ್ ಮರಳು ತುಂಬಿದ ಟ್ರ್ಯಾಕ್ಟರ್ ಚಲಿಸೋದು ಸವಾಲಾಗಿತ್ತು. ಟ್ರ್ಯಾಕ್ಟರ್ ಚಾಲನೆ ಸಾಹಸ ನೋಡಿ ಸುತ್ತಮುತ್ತಲಿನ ಹಳ್ಳಿ ಜನ ಖುಷಿಪಟ್ರು. ಯುವಕರು ನಾವು ಇವತ್ತಿನ ದಿನ ನಮ್ಮ ತುಳಸಿಗೇರಿಯಲ್ಲಿ ಈ ಹಳ್ಳಿ ಸೊಗಡು ಅಂತಕ್ಕಂಥ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಕಮ್ಮಿ ಆಗ್ತಾ ಇದ್ದಾವೆ. ಪ್ರತಿಯೊಂದು ಗ್ರಾಮದಲ್ಲಿ ಆಗಲಿ ಇವತ್ತಿನ ದಿನ ಈ ಕಾರ್ಯಕ್ರಮ ನಡೆದು ಅಪರೂಪ. ಯಾಕಂದರೆ ಪ್ರತಿ ವರ್ಷ ನಮ್ಮ ಊರಿನಲ್ಲಿ ಇಂಥ ಹಬ್ಬ ಹರಿದಿನಗಳು ನಡೀತಿದ್ದ ಕಾರ್ಯಕ್ರಮಗಳು ಇವತ್ತಿನ ದಿನ ನಮ್ಮ ಊರಿನಲ್ಲಿ ಟ್ರ್ಯಾಕ್ಟರ್ ರೇಸನ್ನು ಇಟ್ಟಿರ್ತಾರೆ. ಟ್ರ್ಯಾಕ್ಟರ್ ರೇಸ್ ಅಂತಂದ್ರೆ 3 ಟ್ರ್ಯಾಕ್ಟರ್ನಲ್ಲಿ 45 ಟನ್ ಉಸಕ್ಕೆ ಹಾಕಿ ಒಂದೇ ಇಂಜನ್ ಜಾಕಬೇಕು ಅಂಥ ಕಾರ್ಯಕ್ರಮವನ್ನು ಇವತ್ತಿಟ್ಟಿದ್ದಾರೆ. ಆದರೆ ನಮ್ಮ ತುಳಸಿಗೇರಿ ಗ್ರಾಮದ ಟ್ರ್ಯಾಕ್ಟರ್ಗಳಿಗೆ ಮಾತ್ರ ಸೀಮಿತವಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಸಾಗಿಸ್ತಾ ಇದ್ದೇವೆ. ಯಾಕಂದರೆ ಈ ಕಾರ್ಯಕ್ರಮ ಮತ್ತೊಂದು ಊರಿನಲ್ಲಿ ನಡಿಬೇಕು, ಇದೇ ರೀತಿ ಎಲ್ಲರೂ ಮಾಡ್ಬೇಕಂತಕ್ಕಂಥದ್ದು ಇವತ್ತು ಇದು ನಮ್ಮ ಊರಿನವರಿಗೆ ಮಾತ್ರ ಆಗಿದ್ದು. ಇದಕ್ಕೆ ನಾವು 3 ಬಹುಮಾನಗಳನ್ನು ಮಾಡಿದ್ದೇವೆ. ಪ್ರಥಮ ಬಂದಂಥ ಟ್ರ್ಯಾಕ್ಟರ್ದವರಿಗೆ 10,001 ರೂಪಾಯಿಯನ್ನು ಕೊಡು ಮಾಡಿದ್ದೇವೆ ಮತ್ತು 2ನೇ ಸ್ಥಾನವನ್ನು ಪಡೆದಂಥ ಟ್ರ್ಯಾಕ್ಟರ್ದವರಿಗೆ 7,001 ಮತ್ತು 3ನೇ ನಂಬರ್ ಬಂದಂಥವರಿಗೆ 5,001 ಈ ರೀತಿ ಬಹುಮಾನಗಳನ್ನು ಮಾಡಿದ್ದೇವೆ. ಇದರಲ್ಲಿ 9 ಟ್ರ್ಯಾಕ್ಟರ್ಗಳು ಭಾಗವಹಿಸಿದ್ದಾವೆ. 9 ಟ್ರ್ಯಾಕ್ಟರ್, ಅದು ವಿಶೇಷತೆ. ಟ್ರ್ಯಾಕ್ಟರ್ ಒಬ್ಬ ಡ್ರೈವರು ಒಂದು ಗಾಡಿಯನ್ನು ಓಡಿಸೋದಂದರೆ ಮತ್ತೊಂದು ಗಾಡಿ ಹತ್ತುವಂತಿಲ್ಲ. ಒಂದು ಸಾರಿ ಟ್ರ್ಯಾಕ್ಟರ್ ರೇಸ್ನಲ್ಲಿ ಭಾಗವಹಿಸಿದೆ, ಮತ್ತೊಂದು ಸಾರಿ ಅದಕ್ಕೆ ಕಾಲಾವಕಾಶ 3 ನಿಮಿಷ ಟೈಮಿಂಗ್ ಇರುತ್ತೆ. ಆ 3 ನಿಮಿಷ ಟೈಮಿಂಗ್ನಲ್ಲಿ ಅದು ಎಷ್ಟು ದೂರವನ್ನು ಚಲಿಸಿದೆ ಅಂತಕ್ಕಂಥದ್ದು, ಹೆಚ್ಚಿನ ದೂರವನ್ನು ಯಾವ ಟ್ರ್ಯಾಕ್ಟರ್ ಚಲಿಸ್ತದೋ ಆ ಟ್ರ್ಯಾಕ್ಟರ್ದ ಮಾಲಕನಿಗೆ ಬಹುಮಾನವನ್ನು ಕೊಡಲಾಗ್ತದೆ.